ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸ್ಪೋಕನ್ ಇಂಗ್ಲೀಷ್ನಲ್ಲಿ ನಾವು ಯೂಸ್ ಟುನ ಹೇಗೆ ಯೂಸ್ ಮಾಡಿಕೊಂಡು ಮಾತಾಡಬೇಕು ಅಂತ. ಸೊ ಈ ವಿಡಿಯೋ ತುಂಬ ಯೂಸ್ಫುಲ್. ಡೈಲಿ ಲೈಫ್ನಲ್ಲಿ ಇದನ್ನು ನೀವು ಯೂಸ್ ಮಾಡಿಕೊಂಡು ಮಾತಾಡಬೇಕಾಗಿ ಬರುತ್ತೆ. ಯಾಕೆಂದರೆ ನಾವು ಈ ಥರ ಸೆಂಟೆನ್ಸ್ಗಳನ್ನ ಹೇಳ್ತಿರ್ತೀವಲ್ವ, ನಾ ಮೊದಲು ಅದನ್ನು ಮಾಡ್ತಾ ಇದ್ದೆ ಆದರೆ ಈಗಿಲ್ಲ. ಇದು ಮೊದಲು ಈ ಥರ ಇರ್ತಿತ್ತು ಆದರೆ ಈಗಿಲ್ಲ ಅಂತ. ಸೊ ಈ ಥರ ಸೆಂಟೆನ್ಸ್ಗಳನ್ನ ಹೇಳೋವಾಗ ನಾವು ಯೂಸ್ ಟುನ ಯೂಸ್ ಮಾಡ್ಕೊತೀವಿ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ಹೇಳ್ಕೊಡೋ ಸ್ಟ್ರಕ್ಚರ್ ಯೂಸ್ ಟು ಪ್ಲಸ್ ಬೇಸ್ ವರ್ಬ್. ಎಸ್, ಬೇಸ್ ವರ್ಬ್ದು 3 ಫಾರ್ಮ್ಸ್ ನಿಮ್ಗೆ ಗೊತ್ತಿದೆಯಲ್ಲ, ಅದ್ರ ಮೇಲೆಲ್ಲ ವಿಡಿಯೋಸ್ ಮಾಡಿದ್ದೀನಿ ಆಲ್ರೆಡಿ. ಟು ಟಾಕ್ ಅಬೌಟ್ ಹ್ಯಾಬಿಟ್ಸ್ ಅಂಡ್ ರೊಟೀನ್ಸ್ ಹ್ಯಾಪನ್ಡ್ ಇನ್ ದ ಪಾಸ್ಟ್ನಲ್ಲಿ ನಮ್ಗಿದ್ದಂಥ ಹ್ಯಾಬಿಟ್ಸ್, ನಾವು ಮಾಡ್ತಾ ಇದ್ದಂಥ ರಿಪೀಟೆಡ್ ಆ್ಯಕ್ಷನ್ಸ್ ಆರ್ ಅದನ್ನು ರೊಟೀನ್ಸ್ ಅಂತ ಕರಿತೀವಿ ನಾವು ಅಲ್ವಾ, ಅದನ್ನು ನಾವು ಈಗ ಪ್ರೆಸೆಂಟ್ನಲ್ಲಿ ಹೇಳೋದಕ್ಕೆ ಯೂಸ್ ಟು ಸ್ಟ್ರಕ್ಚರ್ನ ಯೂಸ್ ಮಾಡ್ಕೋಬೇಕು. ಸೊ ನೆನ್ಪಿಟ್ಕೊಳ್ಳಿ, ಆ ಹ್ಯಾಬಿಟ್ಸ್ ಮೊದಲು ನನಗಿತ್ತು, ಆರ್ ನಾನು ಈ ಥರ ಮೊದಲು ಮಾಡ್ತಾ ಇದ್ದೆ, ಆರ್ ಮೊದಲು ನನ್ನ ಹತ್ರ ಇದಿತ್ತು ಅಂತ ಹೇಳೋದಕ್ಕೆ ಮಾತ್ರನೇ ಯೂಸ್ ಮಾಡ್ತೀವಿ. ರೈಟ್, ನೆನ್ಪಿಟ್ಕೊಳ್ಳಿ ಅದನ್ನು. ಸೊ ಅದರ ಸ್ಟ್ರಕ್ಚರ್ ಈ ಥರ ಇರುತ್ತೆ. ನಾವು ಪಾಸ್ಟ್ ಬಗ್ಗೆ ಮಾತಾಡಿದ್ರೂ ಕೂಡ ಇಲ್ಲಿ ಯೂಸ್ ಟು ಮುಂದೆ ಹಾಕುವಂಥ ವರ್ಬ್ ಬೇಸ್ ವರ್ಬೇ ಹಾಕಿರಬೇಕು. ಸಬ್ಜೆಕ್ಟ್ ಯಾವುದಾದ್ರೂ ಇರಲಿ, ಯೂಸ್ಡ್ ಟು ಸ್ಪೆಲ್ಲಿಂಗ್ ಚೇಂಜ್ ಆಗಲ್ಲ, ಅದ್ರ ಮುಂದೆ ಹಾಕೋ ವರ್ಬ್ ಬೇಸ್ ವರ್ಬ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಥರ, ಐ ಯೂಸ್ ಟು ವರ್ಕ್ ಆನ್ ಈವನ್ ಸಂಡೇಸ್ ಅಂದರೆ ಅರ್ಥ ನಾನು ಸಂಡೇಸ್ ಕೂಡ ಕೆಲಸ ಮಾಡ್ತಿದ್ದೆ, ಅದು ಈಗಿಲ್ಲ, ಈಗ ನನಗೆ ರಜಾ ಸಿಗ್ತಿದೆ ಅಂತ ಅರ್ಥ. ರೈಟ್, ಆ ಯಾವ ಪಾಸ್ಟ್ ಅನ್ನೋ ನಿಮಗೆ ಗೊತ್ತಿರುತ್ತೆ, ಆಲ್ರೆಡಿ ಕೇಳಿಸ್ಕೊಳ್ಳೋರ್ಗೂ ಗೊತ್ತಿರುತ್ತೆ. ಹಾಗಾಗಿ ನೀವು ಜಸ್ಟ್ ಇಷ್ಟೇ ಹೇಳಿದ್ರೆ ಸಾಕು. ಆರ್ ನೀವು ಟೈಮ್ ಫ್ರೇಮ್ನ ಕೂಡ ಮೆನ್ಷನ್ ಮಾಡ್ಬೋದು, ಎಷ್ಟು ವರ್ಷಗಳ ಹಿಂದೆ, ಯಾವಾಗ, ಕಾಲೇಜ್ ಡೇಸ್ನಲ್ಲಿ, ಈ ಥರ ನೀವು ಟೈಮ್ ಫ್ರೇಮ್ನ ಕೂಡ ಹಾಕಿ ಹೇಳ್ಬೋದು. ಅಲ್ಲಿ ನೋಡಿ, ಯೂಸ್ಡ್ ಟು ಅಂತ ನೀವೇನು ಒತ್ತಿ ಸೆಪರೇಟಾಗಿ ಹೇಳಬೇಕಾಗಿಲ್ಲ. ಐ ಯೂಸ್ ಟು ವರ್ಕ್ ಅಂದರೆ ಅದು ಗೊತ್ತಾಗೋಗುತ್ತೆ ಪಾಸ್ಟ್ನ ಬಗ್ಗೆ ಇವ್ರು ಮಾತಾಡ್ತಿದ್ದಾರೆ ಅಂತ. ಆ್ಯಂಡ್ ನೆಗೆಟಿವ್ ಮಾಡುವಾಗ ನೋಡಿಲಿ, ಐ ಡಿಡೆಂಟ್ ಯೂಸ್ ಟು ವರ್ಕ್ ಆನ್ ಸಂಡೇಸ್ ಅನ್ಬೇಕು. ಅಂದರೆ ಮೊದಲು ನಾನು ಸಂಡೇಸ್ ಕೆಲಸ ಮಾಡ್ತಿರ್ಲಿಲ್ಲ, ಬಟ್ ಈಗ ಮಾಡಬೇಕಾಗಿ ಬಂದಿದೆ, ಈಗ ಸಂಡೇಸ್ ಕೂಡ ಕೆಲಸ ಇದೆ ಅಂತ ಇದ್ರ ಅರ್ಥ. ನೆಗೆಟಿವ್ನಲ್ಲಿ ಹೇಳ್ತಾ ಇದ್ರೆ. ಪಾಸಿಟಿವ್ನಲ್ಲಿ ಹೇಳ್ತಾ ಇದ್ರೆ ಮೊದಲು ಇದನ್ನು ಮಾಡ್ತಿದ್ವಿ, ಈಗ ಮಾಡ್ತಿಲ್ಲ. ನೆಗೆಟಿವ್ನಲ್ಲಿ ಹೇಳಿದ್ರೆ ಮೊದಲು ಇರ್ತಿರ್ಲಿಲ್ಲ, ಮೊದಲು ಮಾಡ್ತಿರ್ಲಿಲ್ಲ, ಬಟ್ ಈಗ ಮಾಡ್ತಿದ್ದೀವಿ ಅಂತ ಅರ್ಥ. ರೈಟ್, ನೋಡಿ ಅಲ್ಲಿ ಡಿಡೆಂಟ್ ಯೂಸ್ ಬಂದಿದೆ. ಡಿಡ್ ಬಂದಾಗ ಯೂಸ್ಡ್ ಬರಲ್ಲ, ನೆನ್ಪಿಟ್ಕೊಂಬಿಡಿ. ಡಿಡ್ ಯು ಯೂಸ್ ಟು ವರ್ಕ್ ಆನ್ ಸಂಡೇಸ್ ಅಂತ ನಾನು ಕೇಳ್ತಾ ಇದ್ದೀನಿ. ನೀವು ಮೊದಲು ಸಂಡೇಸ್ ಕೆಲಸ ಮಾಡ್ತಿದ್ಯಾ? ಡಿಡೆಂಟ್ ಯು ಯೂಸ್ ಟು ವರ್ಕ್ ಆನ್ ಸಂಡೇಸ್ ಮಾಡ್ತಿರ್ಲಿಲ್ವಾ? ವೇರ್ ಡಿಡ್ ಯು ಯೂಸ್ ಟು ವರ್ಕ್ ಬಿಫೋರ್? ನೀವು ಮೊದಲೆಲ್ಲಿ ಕೆಲಸ ಮಾಡ್ತಿದ್ದೆ? ರೈಟ್, ಗೊತ್ತಾಯ್ತಲ್ಲ? ನಿಮಗೆ ತುಂಬ ಕನ್ಫ್ಯೂಷನ್ ಬರ್ಬೋದು. ಸಿಂಪಲ್ ಪಾಸ್ಟ್ ಟೆನ್ಸ್ ಯೂಸ್ ಮಾಡಬಾರ್ದಾ, ವಾಸ್ ವರ್ ಯೂಸ್ ನೋಡ್ತಾ ಹೋಗಿ ಎಕ್ಸಾಂಪಲ್ನಲ್ಲಿ, ಅದನ್ನು ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ನೀವು ತುಂಬ ಜನ ನನ್ನ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿರ್ತೀರಾ, ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನನಗೆ ಆಲ್ರೆಡಿ ವರ್ಬ್ಸ್ನ ಹೇಗೆ ಯೂಸ್ ಮಾಡ್ಕೋಬೇಕು, ಎಷ್ಟು ಟೈಪ್ಸ್ ಇದೆ, ಕರೆಕ್ಟ್ ಫಾರ್ಮ್ ಏನು, ನೀವು ಮಾಡೋ ಮಿಸ್ಟೇಕ್ಸ್ ಏನು ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಹೇಳಿದ್ದೀನಿ. ಎಲ್ಲ ಇಂಗ್ಲೀಷ್ ಟೆನ್ಸ್ಗಳ ಮೇಲೆ ವಿಡಿಯೋ ಮಾಡಿದ್ದೀನಿ ಆ್ಯಂಡ್ ಎಲ್ಲ ಮೋಡಲ್ ವರ್ಬ್ಸ್ನ ಕೂಡ ನಾನು ಟೀಚ್ ಮಾಡಿದ್ದೀನಿ. ನೀವು ನೋಡಿದರೆ ಮಾತ್ರ ಈ ರೀತಿನ ಅಡ್ವಾನ್ಸ್ ಟಾಪಿಕ್ಸ್ ನಿಮ್ಗೆ ಅರ್ಥ ಆಗುತ್ತೆ. ನೀವು ನೋಡಿಲ್ಲ ಅಂದರೆ ಈ ವಿಡಿಯೋ ಆದಮೇಲೆ ಹೋಗಿ ನೋಡಿ, ಕೆಳಗಡೆ ನನ್ನ ಚಾನಲ್ ನೇಮ್ ಕ್ಲಿಕ್ ಮಾಡಿ, ಅಲ್ಲಿ ಪ್ಲೇಲಿಸ್ಟ್ಗೆ ಹೋದರೆ ನಿಮಗೆಲ್ಲ ವೀಡಿಯೋಸ್ಗಳು ಸಿಗುತ್ತೆ. ರೈಟ್, ಇಲ್ಲಿ ನೋಡಿ ಫಸ್ಟ್ ಎಕ್ಸಾಂಪಲ್. ನಾನು ಮೊದಲು ತುಂಬ ಸ್ವೀಟ್ಸ್ ತಿಂತಿದ್ದೆ, ಅಂದರೆ ನನಗೆ ಆ ಹ್ಯಾಬಿಟ್ ಇತ್ತು, ಬಟ್ ಈಗ ನಾನು ಅಷ್ಟು ತಿಂತಿಲ್ಲ. ಐ ಯೂಸ್ ಟು ಈಟ್ ಸ್ವೀಟ್ಸ್ ಅ ಲಾಟ್. ಈ ಥರ ಹೇಳಬಾರ್ದು, ಐ ವಾಸ್ ಈಟಿಂಗ್ ಸ್ವೀಟ್ಸ್ ಅ ಲಾಟ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಆಗಲ್ಲ ಇಲ್ಲಿ, ಹೇಳಬಾರ್ದು. ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಬಗ್ಗೆ ಹೇಳ್ತಿದ್ದೀರಾ, ಒಂದು ಸ್ಪೆಸಿಫಿಕ್ ಟೈಮ್ ಬಗ್ಗೆ ಹೇಳ್ತಿದ್ರೆ ಐ ವಾಸ್ ಈಟಿಂಗ್ ಸ್ವೀಟ್ಸ್ ದಟ್ ಟೈಮ್ ಅನ್ಬೋದು, ಅಲ್ಲಿ ಬರುತ್ತೆ, ಬಟ್ ಇಲ್ಲಿ ಬರಲ್ಲ. ಸೊ ಈಗ ನೀವು ಇದನ್ನು ಟ್ರೈ ಮಾಡಿ. ಮೈ ಫಾದರ್ ಯೂಸ್ ಟು ಸ್ಮೋಕ್ ಬಟ್ ನಾವ್ ಹಿ ಹ್ಯಾಸ್ ಸ್ಟಾಪ್ಡ್. ರೈಟ್, ಮೊದಲು ಹಿ ಯೂಸ್ ಟು ಸ್ಮೋಕ್ ಬಟ್ ನಾವ್ ಹಿ ಹ್ಯಾಸ್ ಸ್ಟಾಪ್ಡ್. ನಾವೊಂದು ಕಾಲೇಜ್ನಲ್ಲಿ ಆಫೀಸ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ದೆ. ನನ್ನ ಪಾಸ್ಟ್ನ ರೊಟೀನ್ ಹೇಳ್ತಾ ಇದ್ದೀನಿ, ನಾನು ಆಗ ಏನು ಮಾಡ್ತಿದ್ದೆ. ಐ ಯೂಸ್ ಟು ವರ್ಕ್ ಆ್ಯಸ್ ಆನ್ ಆಫೀಸ್ ಕ್ಲರ್ಕ್ ಇನ್ ಅ ಕಾಲೇಜ್. ನಾವು ಸ್ಕೂಲ್ನಲ್ಲಿದ್ದಾಗ, ನೋಡಿ ಇಲ್ಲಿ ಟೈಮ್ ಫ್ರೇಮ್ ಬಂತು, ಎವ್ರಿ ಸ್ಯಾಟರ್ಡೇ ಕಬಡ್ಡಿ ಆಡ್ತಾ ಇದ್ವಿ. ವೆನ್ ವಿ ವರ್ ಅಟ್ ಸ್ಕೂಲ್, ಸೊ ಇಲ್ಲಿ ನಾವು ಇನ್ ಸ್ಕೂಲ್ ಹೇಳಲ್ಲ, ಆಟ್ ಸ್ಕೂಲ್ ಯಾವಾಗ ಹೇಳ್ತೀವಿ? ಟಿಪಿಕಲಿ ನಾವು ಸ್ಕೂಲಲ್ಲಿ ಏನು ಮಾಡ್ತಿದ್ವಿ, ನಮ್ಮ ಟಿಪಿಕಲ್ ಆ್ಯಕ್ಷನ್ಸ್ ಸ್ಕೂಲಲ್ಲಿ, ಕಾಲೇಜ್ನಲ್ಲಿದ್ದರೆ ಆಟ್ ಸ್ಕೂಲ್ ಅಂತೀವಿ. ಸೊ ನಾನು ಅದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ, ಆ್ಯಟ್ ಇನ್ ಯಾವಾಗ ಹೇಗೆ ಯೂಸ್ ಮಾಡಬೇಕಂತ. ವೆನ್ ವಿ ವರ್ ಅಟ್ ಸ್ಕೂಲ್ ವಿ ಯೂಸ್ ಟು ಪ್ಲೇ ಕಬಡ್ಡಿ ಎವ್ರಿ ಸ್ಯಾಟರ್ಡೇ. ನೋಡಿ, ವಿ ಯೂಸ್ ಟು ಪ್ಲೇ, ವಿ ವರ್ ಪ್ಲೇಯಿಂಗ್ ಅಲ್ಲ, ವಿ ಪ್ಲೇಡ್ ಅಲ್ಲ, ವಿ ಯೂಸ್ ಟು ಪ್ಲೇ ಕಬಡ್ಡಿ ಎವ್ರಿ ಸ್ಯಾಟರ್ಡೇ. ಆ್ಯಂಡ್ ನೀವು ಮಾಡೋ ಮಿಸ್ಟೇಕ್ಸ್ ಏನು ಅಂದರೆ, ನೋಡಿ ಈ ಥರ ಯಾವತ್ತೂ ಮಿಸ್ಟೇಕ್ ಮಾಡಬೇಡಿ. ಐ ಯೂಸ್ ಟು ಏಟ್ ಸ್ವೀಟ್ಸ್ ಅಲ್ಲ, ಆಲ್ರೆಡಿ ಯೂಸ್ ಟು ಅನ್ನೋದು ಪಾಸ್ಟ್ನ ತೋರಿಸ್ತಿದೆ.
ಐ ಆಮ್ ಯೂಸ್ ಟು ಅಂತಾನೂ ಹೇಳಬಾರ್ದು, ಐ ವಾಸ್ ಯೂಸ್ ಟು ಅಂತಾನೂ ಬರೋದೇ ಇಲ್ಲ. ಐ ಯೂಸ್ ಟು ಅಂದ್ರೂ ರಾಂಗ್, ಯೂಸ್ಡ್ ಕರೆಕ್ಟ್ ಸ್ಪೆಲ್ಲಿಂಗ್ ಇರಬೇಕು. ಆ್ಯಂಡ್ ಐ ವಾಸ್ ಈಟಿಂಗ್ ಸ್ವೀಟ್ಸ್ ಈ ಥರ ಬರೋದೇ ಇಲ್ಲ. ನಾನು ಹೇಳಿದ್ನಲ್ಲ, ಸೊ ಸ್ಟ್ರಕ್ಚರ್ ಯೂಸ್ ಟು ಮುಂದೆ ಬೇಸ್ ವರ್ಬ್ನೇ ಹಾಕಬೇಕು. ಈಗ ಟ್ರೈ ಮಾಡಿ. ನಾವು ಅಲ್ಲಿಗೆ ಪ್ರತಿ ವರ್ಷ ಹೋಗ್ತಿದ್ವಿ, ಅಂದರೆ ಆಗ ಎವ್ರಿ ಇಯರ್ ಅಲ್ಲಿಗೆ ಹೋಗ್ತಾನೆ ಇದ್ವಿ, ಬಟ್ ಈಗ ಬಿಟ್ಟಿದ್ದೀವಿ. ವಿ ಯೂಸ್ ಟು ಗೋ ದೇರ್ ಎವ್ರಿ ಇಯರ್. ನಾವು ಪ್ರತಿ ಭಾನುವಾರ ಮಹಾಭಾರತ ನೋಡ್ತಾ ಇದ್ವಿ. ಸೊ ಈ ಥರ ಹೇಳ್ತಿರ್ತಿರಲ್ಲ, ನಮ್ಮ ಚೈಲ್ಡ್ಹುಡ್ನಲ್ಲಿ ನಾವು ಪ್ರತಿ ಭಾನುವಾರ ಅದನ್ನು ನೋಡ್ತಾ ಇದ್ವಿ. ವಿ ಯೂಸ್ ಟು ವಾಚ್ ಮಹಾಭಾರತ ಎವ್ರಿ ಸಂಡೇ. ನಮ್ಮಪ್ಪ ಹೆಚ್ಚು ಸಂಪಾದನೆ ಮಾಡ್ತಿರಲಿಲ್ಲ ಆಗ. ಇದು ನೆಗೆಟಿವ್ ಸೆಂಟೆನ್ಸ್. ಮೈ ಫಾದರ್ ಡಿಡ್ಂಟ್ ಯೂಸ್ ಟು ಅರ್ನ್ ಮಚ್. ಮೈ ಫಾದರ್ ವಾಸ್ ನಾಟ್ ಅರ್ನಿಂಗ್ ಅಂದರೆ ಪಾಸ್ಟ್ನ ಒಂದು ಸ್ಪೆಸಿಫಿಕ್ ಟೈಮ್ ಆಗೋಗುತ್ತೆ, ಬಟ್ ಪಾಸ್ಟ್ನಲ್ಲಿ ಅವ್ರಿಗೆ ಅಷ್ಟು ಸಂಪಾದನೆ ಆಗ್ತಿರ್ಲಿಲ್ಲ ಆಗ, ಬಟ್ ಈಗ ಓಕೆ, ಆ ಮೀನಿಂಗ್ ಬರುತ್ತೆ. ಮೈ ಫಾದರ್ ಡಿಡ್ಂಟ್ ಯೂಸ್ ಟು ಅರ್ನ್. ನೀವಿಲ್ಲಿ ಮೊದಲು ಕೆಲಸ ಮಾಡ್ತಾ ಇದ್ರಾ ಅಂತ ಕೇಳಬೇಕು ಅವರಿಗೆ. ನೀವು ಮೊದಲು ಇಲ್ಲಿ ಕೆಲಸ ಮಾಡ್ತಿದ್ರಾ? ಡಿಡ್ ಯು ಯೂಸ್ ಟು ವರ್ಕ್ ಹಿಯರ್? ರೈಟ್. ನಾವು ಟ್ಯೂಷನ್ ಕ್ಲಾಸ್ಗೆ ಜೊತೆಗೆ ಹೋಗ್ತಿದ್ವಿ, ನಾವು ಜೊತೆಗೆ ಬರ್ತಿದ್ವಿ, ಜೊತೆಗೆ ಆಡ್ತಿದ್ವಿ. ವಿ ಯೂಸ್ ಟು ಗೋ ಟು ಟ್ಯೂಷನ್ ಕ್ಲಾಸ್ ಟುಗೆದರ್. ಸೊ ಟುಗೆದರ್ ವರ್ಡ್ ಯಾವಾಗಲೂ ಲಾಸ್ಟಲ್ಲಿ ಈ ಥರ ಹಾಕಿ. ನಾವು ಚಿಕ್ಕವರಿದ್ದಾಗ ಟಾಮ್ ಆ್ಯಂಡ್ ಜೆರಿ ತುಂಬ ನೋಡ್ತಿದ್ವಿ. ಟ್ರೈ ಮಾಡಿ ಈಗ ನೀವು. ವೆನ್ ವಿ ವರ್ ಕಿಡ್ಸ್ ವಿ ಯೂಸ್ ಟು ವಾಚ್ ಟಾಮ್ ಆ್ಯಂಡ್ ಜೆರಿ ಎ ಲಾಟ್. ನಾನು ಚಿಕ್ಕವರಿದ್ದಾಗ ನಮ್ಮ ಪಕ್ಕದ ಮನೆಗೆ ಟಿ ವಿ ನೋಡೋಕೆ ಹೋಗ್ತಿದ್ದೆ. ಸೊ ತುಂಬ ಜನ ಈ ಥರ ನಾವು ಮಾಡಿರ್ತೀವಲ್ವಾ, ಟ್ರೈ ಮಾಡಿ. ಹೇಗೆ ಹೇಳ್ತೀರ? ಇನ್ ಮೈ ಚೈಲ್ಡ್ಹುಡ್ ಐ ಯೂಸ್ ಟು ವಾಚ್ ಟಿ ವಿ ಅಟ್ ಮೈ ನೇಬರ್ಸ್ ಹೌಸ್. ನೋಡಿ, ಸೊ ನೀವು ಯಾವಾಗಲೂ ಕನ್ನಡದಿಂದ ಇಂಗ್ಲೀಷ್ಗೆ ಪ್ರತಿಯೊಂದು ಟ್ರಾನ್ಸ್ಲೇಟ್ ಮಾಡಬೇಕಾಗಿಲ್ಲ. ಇಂಗ್ಲೀಷ್ನ ಸೆಂಟೆನ್ಸ್ ಆ ಮೀನಿಂಗ್, ಆ ಕಾಂಟೆಕ್ಸ್ಟ್ ಕೊಡ್ತಾ ಇದೆ ಅಂದರೆ ಇಟ್ಸ್ ಓಕೆ. ಐ ಯೂಸ್ ಟು ವಾಚ್ ಟಿ ವಿ ಅಟ್ ಮೈ ನೇಬರ್ಸ್ ಹೌಸ್. ಅಲ್ಲಿ ನಾನು ಟಿ ವಿ ನೋಡ್ತಾ ಇದ್ದೀನಿ ಅಂದರೆ ಅರ್ಥ ಅವ್ರ ಮನೆಗೆ ಹೋಗಿ ನೋಡ್ತಾ ಇದ್ದೆ ಅಂತಾನೇ ಅಲ್ವಾ. ಐ ಯೂಸ್ ಟು ಗೋ ಟು ಮೈ ನೇಬರ್ಸ್ ಹೌಸ್ ಟು ವಾಚ್ ಟಿ ವಿ. ಎಸ್ ಹೇಳ್ಬೋದು, ಬಟ್ ನಾನು ಹೇಳಿದ್ನಲ್ಲ, ಪ್ರತಿ ವರ್ಡ್ನು ನೀವು ಟ್ರಾನ್ಸ್ಲೇಟ್ ಮಾಡಬೇಕಾಗಿಲ್ಲ. ಸೊ ನೀವು ಯಾವಾಗಲೂ ಅದೇ ಮಿಸ್ಟೇಕ್ ಮಾಡ್ತೀರಾ. ಇಂಗ್ಲೀಷ್ನಲ್ಲಿ ಸೆಂಟೆನ್ಸ್ ಮಾಡಬೇಕಾದ್ರೆ ಇಂಗ್ಲೀಷ್ನಲ್ಲಿ ಥಿಂಕ್ ಮಾಡಿ, ಯಾವ ಟೆನ್ಸಲ್ಲಿ ಹೇಳಬೇಕು, ಯಾವ ವರ್ಡ್ ಯೂಸ್ ಮಾಡಬೇಕು ಅಂತ. ಸೊ ನಿಮಗೆ ಗೊತ್ತಾಗುತ್ತೆ ಯಾವ ಟೆನ್ಸ್ ಯಾವ ವರ್ಡ್ ಅಂತ. ಪ್ರಾಕ್ಟೀಸ್ ಮಾಡ್ತಾ ಇರಿ. ನಾನು ಮೊದಲು ಇಂಗ್ಲೀಷ್ ಫಿಲ್ಮ್ಸ್ನ ನೋಡ್ತಿರ್ಲಿಲ್ಲ, ಆದರೆ ಈಗ ಇಷ್ಟ. ಐ ಡಿಡ್ಂಟ್ ಯೂಸ್ ಟು ವಾಚ್ ಇಂಗ್ಲೀಷ್ ಫಿಲ್ಮ್ಸ್ ಬಟ್ ಐ ಲೈಕ್ ದೆಮ್ ನೌ. ಸೊ ಇಲ್ಲಿ ಇಷ್ಟೇ ಹೇಳಿದೆ, ಗೊತ್ತಾಗ್ಬಿಡುತ್ತಾ ಯಾವಾಗ ಅಂತ. ಐ ಡಿಡ್ಂಟ್ ಯೂಸ್ ಟು ವಾಚ್ ಇಂಗ್ಲೀಷ್ ಫಿಲ್ಮ್ಸ್ ಅಂದರೆ ಸೊ ಅದು ಪಾಸ್ಟ್ನಲ್ಲಿ ನನಗೆ ಇಷ್ಟ ಆಗ್ತಿರ್ಲಿಲ್ಲ ಅಂತಾನೇ ಅರ್ಥ. ರೈಟ್, ಪಾಸ್ಟ್ನ ಬಗ್ಗೆನೇ ಮಾತಾಡ್ತಿದ್ದೀವಿ ಅಂತ ಅರ್ಥ. ಐ ಡಿಡ್ಂಟ್ ಯೂಸ್ ಟು ವಾಚ್ ದೆಮ್ ಅಂದರೆ ನಾನು ಮೊದಲು ನೋಡ್ತಿರಲಿಲ್ಲ, ಬಟ್ ಐ ಲೈಕ್ ದೆಮ್ ನೌ. ರೈಟ್. ವಿ ಯೂಸ್ ಟು ಪ್ಲೇ ಕಬಡ್ಡಿ, ವಾಲಿಬಾಲ್ ಆ್ಯಂಡ್ ಮೆನಿ ಮೋರ್ ಗೇಮ್ಸ್. ನಾನು ಕಾಲೇಜ್ನಲ್ಲಿದ್ದಾಗ ದಿನಕ್ಕೆ 8 ಗಂಟೆ ಓದ್ತಾ ಇದ್ದೆ. ವೆನ್ ಐ ವಾಸ್ ಇನ್ ಕಾಲೇಜ್ ಐ ಯೂಸ್ ಟು ಸ್ಟಡಿ ಫಾರ್ 8 hours a day. ನಾನು ಹೆಂಗಾಗಿದ್ದಾಗ ಉಗುರು ಕಚ್ತಿದ್ದೆ, ಆದರೆ ಈಗ ಇಲ್ಲ. ಐ ಯೂಸ್ ಟು ಬೈಟ್ ಮೈ ನೇಲ್ಸ್ ವೆನ್ ಐ ವಾಸ್ ಯಂಗರ್, ಬಟ್ ನಾವ್ ಐ ಡೋಂಟ್. ನಿಮಗೆ ಫಾಸ್ಟ್ ಅನಿಸಿದ್ರೆ ವಿಡಿಯೋ ಪಾಸ್ ಮಾಡಿ ನಿಧಾನಕ್ಕೆ ಓದ್ಕೊಳ್ಳಿ. ರೈಟ್. ಈ ಬಿಲ್ಡಿಂಗ್ ಮೊದಲು ಥಿಯೇಟರ್ ಆಗಿತ್ತು. ಈ ಥರ ಹೇಳ್ತಿರ್ತೀವಲ್ಲ, ಟ್ರೈ ಮಾಡಿ ಈ ಸೆಂಟೆನ್ಸ್ನ ನೀವೀಗ. ದಿಸ್ ಬಿಲ್ಡಿಂಗ್ ಯೂಸ್ ಟು ಬಿ ಅ ಥಿಯೇಟರ್ ಅಂತ ಹೇಳಬೇಕು. ರೈಟ್. ಈ ಥರ ಟೈಮ್ನ ಹಾಕ್ಬೋದು. ದಿಸ್ ಬಿಲ್ಡಿಂಗ್ ಯೂಸ್ ಟು ಬಿ ಅ ಥಿಯೇಟರ್ 20 years ago ಅನ್ಬೋದು. ಈ ಥರ ನನ್ನ ಟೀಚರ್ಸ್ ಯಾವಾಗಲೂ ನನ್ನ ಆ ಹೆಸರಿಂದ ಕರೀತಿದ್ರು. ಸೊ ಇಲ್ಲಿ ನೋಡಿ, ಯಾವಾಗಲೂ ಅಂತ ಬಂತು. ಆಲ್ವೇಸ್ನ ಎಲ್ಲಿ ಹಾಕ್ತೀರಾ ಸೆಂಟೆನ್ಸ್ನಲ್ಲಿ ಈಗ? ಮೈ ಟೀಚರ್ಸ್ ಆಲ್ವೇಸ್ ಯೂಸ್ ಟು ಕಾಲ್ ಮೀ. ನೋಡಿ, ಯೂಸ್ ಟು ಹಿಂದೆ ಆಲ್ವೇಸ್ ಹಾಕ್ಬೇಕು ಯಾವಾಗಲೂ. ರೈಟ್. ಸ್ಪೋಕನಲ್ಲಿ ಇದೇ ಕಾಮನ್. ತುಂಬ ಸರಿ ಯೂಸ್ ಟು ಆದಮೇಲೆ ಕೂಡ ಹಾಕ್ತಾರೆ. ಬಂದರೆ ಎಲ್ಲಾದರೂ ನೀವು ನೋಡಿದರೆ ಇಟ್ಸ್ ಓಕೆ, ಬಟ್ ಇದು ಕಾಮನ್. ಮೈ ಟೀಚರ್ಸ್ ಆಲ್ವೇಸ್ ಯೂಸ್ ಟು ಕಾಲ್ ಮೀ ಬೈ ದ್ಯಾಟ್ ನೇಮ್. ಬೈ ದ್ಯಾಟ್ ನೇಮ್ ಅಂದರೆ ಆ ನೇಮಿಂದ. ನಾನು ಯಾವಾಗಲೂ ಬ್ಯುಸಿಯಾಗಿರ್ತಿದ್ದೆ ಅಂದರೆ ಪಾಸ್ಟ್ನಲ್ಲಿ ಆಗ ನಾನು ಕೆಲಸ ಮಾಡ್ತಿದ್ದಾಗ ಆ ಕಾಂಟೆಕ್ಸ್ಟ್ ಗೊತ್ತಾಗುತ್ತೆ. ಐ ಆಲ್ವೇಸ್ ಯೂಸ್ ಟು ಬಿ ಬ್ಯುಸಿ. ಇಲ್ಲಿ ನೋಡಿ, ಯೂಸ್ ಟು ಬಿ ಬ್ಯುಸಿ. ನೀವು ಅಡ್ಜೆಕ್ಟಿವ್ಸ್ನ ಯೂಸ್ ಮಾಡ್ತಿದ್ದೀರಾ, ನೀವು ಒಂದು ಸ್ಟೇಟ್ನ ಹೇಳ್ತಿದ್ದೀರಾ ಪಾಸ್ಟ್ನ ಬಗ್ಗೆ. ಪಾಸ್ಟ್ನಲ್ಲಿ ಅಂದರೆ ಯೂಸ್ ಟು ಬಿ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನಾನು ಯಾವಾಗಲೂ ನಾಯಿಗಳಿಗೆ ಹೆದರ್ಕೊಳ್ತಿದ್ದೆ. ಐ ಆಲ್ವೇಸ್ ಯೂಸ್ ಟು ಬಿ ಅಫ್ರೇಡ್ ಆಫ್ ಡಾಗ್ಸ್. ರೈಟ್. ಇಲ್ಲಿ ನೀವು ಮಾಡೋ ಮಿಸ್ಟೇಕ್ ಏನಂದರೆ ಐ ವಾಸ್ ಆಲ್ವೇಸ್ ಯೂಸ್ ಟು ಅಂತೀರಾ, ರಾಂಗ್. ಐ ವಾಸ್ ಆಲ್ವೇಸ್ ಯೂಸ್ ಟು ಅಫ್ರೇಡ್ ಅಂತೀರಾ, ರಾಂಗ್. ಐ ವಾಸ್ ಆಲ್ವೇಸ್ ಯೂಸ್ ಟು ಬಿಸಿ ಅಂತೀರಾ, ರಾಂಗ್. ಐ ಆಲ್ವೇಸ್ ಯೂಸ್ ಟು ಬಿ ಅಬ್ಜೆಕ್ಟಿವ್ ಹಾಕಿ. ಈಗ ಇದನ್ನು ಟ್ರೈ ಮಾಡಿ. ನಾನು ತುಂಬ ನಾಚ್ಕೊಳ್ತಿದ್ದೆ ಅಂದರೆ ಮೊದಲು ಚಿಕ್ಕವನಿದ್ದಾಗ.
ಐ ಯೂಸ್ ಟು ಬಿ ವೆರಿ ಶೈ, ರೈಟ್? ಆರ್ ಈ ಒಂದು ಸೆಂಟೆನ್ಸ್ನ ನೀವು ಈ ಥರನೂ ಹೇಳ್ಬೋದು, ಐ ವಾಸ್ ವೆರಿ ಶೈ ಇನ್ ಮೈ ಚೈಲ್ಡ್ಹುಡ್. ಈ ಸೆಂಟೆನ್ಸ್ನ ಮಾತ್ರ ಈ ಥರನೂ ಹೇಳ್ಬೋದು, ಐ ವಾಸ್ ವೆರಿ ಶೈ ಅಂತ. ಎಲ್ಲ ಕಡೆನೂ ಬರಲ್ಲ, ರೈಟ್? ನೆನ್ಪಿಟ್ಕೊಳ್ಳಿ. ನೀ ಸ್ಕೂಲ್ಗೆ ಬಸ್ನಲ್ಲಿ ಹೋಗ್ತಿದ್ಯಾ ಇಲ್ಲ ನಡ್ಕೊಂಡು ಹೋಗ್ತಿದ್ಯಾ? ಡಿಡ್ ಯೂಸ್ ಟು ಗೋ ಟು ಸ್ಕೂಲ್ ಬೈ ಬಸ್ ಆರ್ ಬೈ ವಾಕ್? ನೀವು ಮೊದಲು ಎಲ್ಲಿ ಕೆಲಸ ಮಾಡ್ತಾ ಇದ್ರಿ? ವೇರ್ ಡಿಡ್ ಯು ಯೂಸ್ ಟು ವರ್ಕ್ ಬಿಫೋರ್? ನೀನು ಟೀನೇಜರ್ ಆಗಿದ್ದಾಗ ನೀವು ಫ್ರೆಂಡ್ಸ್ ಎಲ್ಲ ಎಲ್ಲಿ ಕೂತು ಹರಟೆ ಹೊಡಿತಿದ್ರಿ? ಆಸ್ ಅ ಟೀನೇಜರ್ ಅಂದರೆ ಅರ್ಥ ಟೀನೇಜರ್ ಆಗಿದ್ದಾಗ ಅಂತ. ಆಸ್ ಅ ಕಿಡ್, ಆಸ್ ಅ ಚೈಲ್ಡ್ ಅಂತಲೂ ಅನ್ಬೋದು. ವೇರ್ ಡಿಡ್ ಯು ಯೂಸ್ ಟು ಹ್ಯಾಂಗ್ ಔಟ್? ವೇರ್ ಡಿಡ್ ಯು ಯೂಸ್ ಟು ಹ್ಯಾಂಗ್ ಔಟ್? ಇಲ್ಲಿ ಹ್ಯಾಂಗ್ ಔಟ್ ಅನ್ನೋದು ವರ್ಬ್, ರೈಟ್? ಅಂದರೆ ಟೈಮ್ ಪಾಸ್ ಮಾಡೋದು. ವೇರ್ ಡಿ ಯೂಸ್ ಟು ಹ್ಯಾಂಗ್ ಔಟ್ ವಿತ್ ಯೋರ್ ಫ್ರೆಂಡ್ಸ್? ಓಕೆ, ಇದನ್ನು ಟ್ರೈ. ಟಿ ವಿ ಇಲ್ಲದೆ ಇದ್ದಾಗ ಜನ ಸಂಜೆ ಹೊತ್ತು ಕೂತ್ಕೊಂಡು ಏನು ಮಾಡ್ತಿದ್ರು? ವಾಟ್ ಡಿಡ್ ಪೀಪಲ್ ಯೂಸ್ ಟು ಡೂ? ವಾಟ್ ಡಿಡ್ ಪೀಪಲ್ ಯೂಸ್ ಟು ಡೂ ಇನ್ ದ ಈವ್ನಿಂಗ್ಸ್ ಬಿಫೋರ್ ಟಿ ವಿ, ಆರ್ ಇನ್ ದ ಈವ್ನಿಂಗ್ಸ್ ವೆನ್ ದೆರ್ ವಾಸ್ ನೋ ಟಿ ವಿ ಅಂತಲೂ ಅನ್ಬೋದು, ರೈಟ್? ಸೊ ಗೊತ್ತಾಯ್ತಲ್ಲ. ಆ್ಯಂಡ್ ಈಗ ನೋಡಿ, ನೀವು ಮಾಡೋ ಮಿಸ್ಟೇಕ್ಸ್ ಏನಂತ ನಾನು ಹೇಳ್ತೀನಿ. ನಾ ಲಾಸ್ಟ್ ಮಂತ್ ತುಂಬಾ ಕೆಲಸ ಮಾಡಿದೆ, ಈ ಥರ ಸೆಂಟೆನ್ಸ್ನೆಲ್ಲ ನೀವು ಹೇಳಬಾರ್ದು ಯೂಸ್ ಟು ಇಂದ. ಸಿಂಪಲ್ ಪಾಸ್ಟ್ನಲ್ಲಿ ಹೇಳಿ, ಐ ವರ್ಕ್ ವೆರಿ ಹಾರ್ಡ್ ಲಾಸ್ಟ್ ಮಂತ್ ಅಂತ. ಐ ಯೂಸ್ ಟು ವರ್ಕ್ ವೆರಿ ಹಾರ್ಡ್ ಲಾಸ್ಟ್ ಮಂತ್, ನೋ, ಬರಲ್ಲ. ಪಾಸ್ಟ್ನ ಒಂದು ಸ್ಪೆಸಿಫಿಕ್ ಟೈಮ್ನಲ್ಲಿ ನೀವು ಮಾಡಿದ್ದು ಯೂಸ್ ಟು ಇಂದ ಹೇಳಕ್ಕೆ ಬರಲ್ಲ, ಹೇಳಬೇಡಿ. ನಾನು ಮೈಸೂರಿನಲ್ಲಿ 3 ವರ್ಷ ಇದ್ದೆ, ಈ ಥರ ಇದನ್ನು ಕೂಡ ನೀವು ಹೇಳಬಾರ್ದು. ಸಿಂಪಲ್ ಪಾಸ್ಟ್ ಯೂಸ್ ಮಾಡಿ. ಐ ಲಿವ್ಡ್ ಇನ್ ಮೈಸೂರು ಫಾರ್ 3 years ಅಷ್ಟೇ. ಐ ಯೂಸ್ ಟು ಲಿವ್ ಫಾರ್ 3 years ಬರಲ್ಲ. ಯಾಕೆ ಬರಲ್ಲ ಅಂದರೆ, ನೀವು ಒಂದು ಕೆಲಸನ ಎಷ್ಟೊತ್ತು ಮಾಡಿದ್ರಿ ಪಾಸ್ಟ್ನಲ್ಲಿ? ಫಾರ್ 3 years, 4 years. ಆ ಥರದ ಸೆಂಟೆನ್ಸ್ಗಳು, ಟೈಮ್ ಡ್ಯೂರೇಷನ್ ಇರೋ ಸೆಂಟೆನ್ಸ್ಗಳನ್ನ ಹೇಳಕ್ಕೆ ಬರಲ್ಲ. ಬಟ್ ಈ ಥರ ಹೇಳ್ಬೋದು, ಐ ಯೂಸ್ ಟು ಲಿವ್ ಇನ್ ಮೈಸೂರ್ ಅಂತ ಹೇಳ್ಬೋದು. ಅಂದರೆ ನಾವು ಮೊದಲು ಮೈಸೂರಿನಲ್ಲಿ ಇದ್ದೆ ಅಂತ. ಟೈಮ್ ಡ್ಯೂರೇಷನ್ ಹೇಳೋವಾಗ, ಸ್ಪೆಸಿಫಿಕ್ ಟೈಮ್ ಹೇಳೋವಾಗ ಯೂಸ್ ಟುನ ಯೂಸ್ ಮಾಡ್ಕೊಂಡು ಹೇಳಬಾರ್ದು ನೀವು, ರೈಟ್? ಸಿಂಪಲ್ ಪಾಸ್ಟ್ ಯೂಸ್ ಮಾಡಿ. ಅದೇ ಥರ ನೋಡಿ, ನಾನು ಲಾಸ್ಟ್ ಇಯರ್ 7 ಸಾರಿ ಡೆಲ್ಲಿಗೆ ಹೋಗಿದ್ದೆ. ಸಿಂಪಲ್ ಆಗಿ ಹೇಳಿ, ಐ ವೆಂಟ್ ಟು ಡೆಲ್ಲಿ 7 times ಲಾಸ್ಟ್ ಇಯರ್ ಅಷ್ಟೇ. ಐ ಯೂಸ್ ಟು ಗೋ ಟು ಡೆಲ್ಲಿ ಅಂತ ಬರಲ್ಲ. ಆರ್ ನೀವು ಚೈಲ್ಡ್ಹುಡ್ನಲ್ಲಿ ಅವಾಗ ಯಾವಾಗಲೂ ಕಾಲೇಜ್ ಡೇಸ್ನಲ್ಲಿ ತುಂಬ ಸರಿ ಹೋಗ್ತಿದ್ವಿ ಅಂದರೆ ಅವಾಗ ಅದನ್ನು ಹೇಳಕ್ಕೆ ಬರುತ್ತೆ, ಐ ಯೂಸ್ ಟು ಗೋ ಟು ಡೆಲ್ಲಿ ಅಲಾಟ್, ಅಲ್ಲಿ ಬರುತ್ತೆ. ಬಟ್ ಏನು ಹೇಳಿದೆ, ಸ್ಪೆಸಿಫಿಕ್ ಟೈಮ್ನ ಬಗ್ಗೆ ಮಾತಾಡೋವಾಗ ಟೈಮ್ ಡ್ಯೂರೇಷನ್ ಎಷ್ಟು ಸರಿ ಮಾಡಿದ್ರಿ ಇವೆಲ್ಲ ಕಡೆ ಯೂಸ್ ಟು ವರ್ಕ್ ಆಗಲ್ಲ, ನೀವು ಹಾಕಬಾರ್ದು, ರೈಟ್? ಆ್ಯಂಡ್ ಇನ್ನಷ್ಟು ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ ನೋಡಿ. ಡಿಡ್ ಯು ಯೂಸ್ ಟು ಹ್ಯಾವ್ ಲಾಂಗ್ ಹೇರ್? ನಿಂಗೆ ಮೊದಲು ಕೂಲ್ ತುಂಬ ಉದ್ದ ಇರ್ತಿತ್ತಾ? ಶಿ ಯೂಸ್ ಟು ಬಿ ಪ್ಲೇಫುಲ್ ಆ್ಯಂಡ್ ಟಾಕಿಟಿವ್. ಅವಳು ಮೊದಲು ಹೇಗಿರ್ತಿದ್ಲು? ತುಂಬ ಪ್ಲೇಫುಲ್ ಆಗಿ, ಅಂದರೆ ತುಂಬ ಜಾಲಿಯಾಗಿರ್ತಿದ್ಲು, ತುಂಬ ಮಾತಾಡ್ತಿದ್ಲು. ಟಾಕಿಟಿವ್ ಅಂದರೆ ತುಂಬ ಮಾತಾಡೋ ವ್ಯಕ್ತಿ. ಐ ಡಿಂಟ್ ಯೂಸ್ ಟು ಲೈಕ್ ಹಿಮ್ ಬಟ್ ನಾವ್ ಐ ಡೂ. ನಾವ್ ಐ ಡೂ ಅಂದರೆ ಈಗ ಮಾತನ್ನು ಮಾಡ್ತೀನಿ. ಏನು? ಈಗ ಐ ಲೈಕ್ ಹಿಮ್. ಸೊ ಐ ಡೂ ಅನ್ನೋದಿಲ್ಲೊಂದು ಜೆನ್ರಿಕ್ ವರ್ಬ್. ಅಂದರೆ ನಾವು ಈ ಹಿಂದೆ ಏನು ಮೆನ್ಷನ್ ಮಾಡ್ತೀವೋ ಅದನ್ನೇ ರಿಪೀಟ್ ಮಾಡೋ ಬದಲು ಐ ಡೂ ಅಂದ್ಬಿಡ್ತೀವಿ, ಆರ್ ಐ ಡೋಂಟ್ ಅಂದ್ಬಿಡ್ತೀವಿ, ಯಾವುದೇ ವರ್ಬ್ಗಾದರೂ. ಡಿಡ್ ಯು ಯೂಸ್ ಟು ಹ್ಯಾವ್ ಎನಿ ಬ್ಯಾಡ್ ಹ್ಯಾಬಿಟ್ಸ್? ನಿಮ್ಗೆ ಮೊದಲೇನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇತ್ತಾ? ಈ ಥರ ನಿಮ್ಗೆ ಡಾಕ್ಟರ್ಸ್ ಕೇಳ್ತಿರ್ತಾರಲ್ಲ, ಮೊದಲೇನಾದರೂ ನಿಮ್ಗೆ ಈ ಥರ ಹ್ಯಾಬಿಟ್ಸ್ ಇತ್ತಾ? ಸೊ ಆ ಥರ ಸಿಚುವೇಶನ್. ಮೈ ಫಾದರ್ ಯೂಸ್ ಟು ಹ್ಯಾವ್ ಅ ಬಜಾಜ್ ಸ್ಕೂಟರ್, ರೈಟ್? ಸೊ ಈ ಥರ ಎಕ್ಸಾಂಪಲ್ಸ್ ನೀವು ಕೆಳಗಡೆ ಕಾಮೆಂಟ್ ಮಾಡಿ. ಮೊದಲು ನಿಮ್ಮ ಹತ್ರ ಏನಿತ್ತು, ಮೊದಲು ನೀವೇನು ಮಾಡ್ತಿದ್ರಿ ಅನ್ನೋದನ್ನ ಆಮೇಲೆ ನಾನು ಚೆಕ್ ಮಾಡ್ತೀನಿ. ಡಿಡ್ ಯು ಯೂಸ್ ಟು ವರ್ಕ್ ವಿತ್ ರಮೇಶ್? ಅವ್ರ ಜೊತೆ ನೀವು ಕೆಲಸ ಮಾಡ್ತಿದ್ಯಾ? ಇನ್ ದೋಸ್ ಡೇಸ್ ಮೋಸ್ಟ್ ಪೀಪಲ್ ಯೂಸ್ ಟು ಬಿ ಫಾರ್ಮರ್ಸ್. ತುಂಬ ಜನ ರೈತರಾಗಿರ್ತಿದ್ರು ಅಲ್ವಾ? ಡಿಡ್ ಶಿ ಯೂಸ್ ಟು ಲಿವ್ ಇನ್ ದ ಸೇಮ್ ಬಿಲ್ಡಿಂಗ್ ಆಸ್ ಅಸ್? ಅಂದರೆ ನಾವಿದ್ದಂಥ ಬಿಲ್ಡಿಂಗ್ನಲ್ಲೇ ಅವಳು ಇರ್ತಿರ್ಲಿಲ್ವಾಗ? ವೇರ್ ಡಿಡ್ ಯು ಯೂಸ್ ಟು ಲಿವ್ ಬಿಫೋರ್ ಯು ಕೇಮ್ ಹಿಯರ್? ಇಲ್ಲಿ ಬರೋದಕ್ಕಿಂತ ಮುಂಚೆ ನೀನು ಎಲ್ಲಿದ್ದೆ, ಎಲ್ಲಿ ವಾಸ ಮಾಡ್ತಿದ್ದೆ? ಮೆನಿ ಇಯರ್ಸ್ ಎಗೋ ಪೀಪಲ್ ಯೂಸ್ ಟು ಕುಕ್ ಆನ್ ವುಡ್ ಫೈರ್ಸ್. ವುಡ್ ಫೈರ್ಸ್ ಅಂದರೆ ಕಟ್ಟಿಗೆ ಒಲೆ. ಸೊ ಗೊತ್ತಾಯ್ತಲ್ಲ? ಆ್ಯಂಡ್ ಈ ಕೆಲಸ ನಿಮಗೆ ಕೊಡ್ತಾ ಇದ್ದೀನಿ. ಈ ಸೆಂಟೆನ್ಸ್ನ ಕೆಳಗಡೆ ಕಾಮೆಂಟ್ ಮಾಡಿ. ನೀವು ಕಾಲೇಜ್ನಲ್ಲಿ ಇದ್ದಾಗ ಹೇಗೆ ಓದ್ತಾ ಇದ್ರಿ? ಈ ಥರ ನೀವು ದೊಡ್ಡವ್ರಿಗೆ ಕೇಳ್ತಿರಲ್ಲ, ನಿಮ್ಮ ಕಾಲೇಜ್ ಡೇಸ್ನಲ್ಲಿ ನೀವು ಹೇಗೆ ಓದ್ತಾ ಇದ್ರಿ ಹೇಳಿ ನಮಗೆ. ಸೊ ಇದನ್ನು ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ. ಆ್ಯಂಡ್ ನಿಮ್ಮ ಬೇರೆ ಓನ್ ಎಕ್ಸಾಂಪಲ್ಸ್, ನೀವು ನಿಮ್ಮ ಚೈಲ್ಡ್ಹುಡ್ನಲ್ಲಿ ಏನೇನು ಮಾಡ್ತೀರಿ ಅದು ನನಗೆ ಕೆಳಗಡೆ ಕಾಮೆಂಟ್ ಮಾಡಿ, ನಾನೆಲ್ಲ ಚೆಕ್ ಮಾಡ್ತೀನಿ. ಮಿಸ್ಟೇಕ್ಸ್ ಇದ್ದರೆ ಹೇಳ್ತೀನಿ, ರೈಟ್? ಸೊ ಈ ವಿಡಿಯೋ ಯೂಸ್ಫುಲ್ ಅನಿಸಿತ್ತು ಅಂದರೆ ಲೈಕ್ ಮಾಡಿ, ಆ್ಯಂಡ್ ಪ್ಲೀಸ್ ಎಲ್ಲರಿಗೂ ಫೇಸ್ಬುಕ್, ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.